ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗೌರಿ, ನನ್ನ ಮೇಷ್ರು ತವ ಅಂತ ಇವನು ಹೇಳಿಲ್ಲ ಕಣವಿ. ಅವ್ರ ಪಾಡಿಗೆ ಅವ್ರು ಬಂದು ನಿಮ್ಮವ್ವ ನಮ್ಮ ಮನೆಯವ್ರ ತವ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಹೊಂಟೋದ್ರು. ನಾನು ಇವನವೇ ಮಾಡ್ಲಿ ಈಗ? ಅಲ್ಲ, ಅದನ್ನ ಅವ್ರ ತಾವೇ ಹೇಳೋದ್ಬಿಟ್ಟು ಇಲ್ಲಿ ಬಂದು ಗೊಡ್ಗೋಣ ಅಂತಿದ್ಯಲ್ಲವಿ. ಗೌರಿ, ಬರೀ ಮಾತೇ ಆಯ್ತಲ್ಲ, ಎರಡು ಡಿಸೈನ್ ಹಾಕೋದಕ್ಕೆ ಇಷ್ಟೊತ್ತಾ? ಆಯ್ತು ಆಯ್ತು ಮೇಡಮ್. ನೀನ್ ಮಾತಾಡಿದ್ರೆ ಈ ಅಮ್ಮ ನನ್ನ ಬೈತಾಳೆ. ನಮ್ಮವ್ವ ಈಗಾಗಲೇ ಮದ್ವೆಗೆ ಒಪ್ಕೊಂಡೋಳೆ ಕಣವಿ. ಒಪ್ಕೋಬೇಕಾಗಿರೋರು ಅವ್ರ ಮನೆಯವರು. ಈಗ ಮತ್ತೆ ಹೋಗಿ ನಮ್ಮ ಅವ್ವ ಮಾತಾಡ್ಬೇಕು ಅಂದ್ರೆ ಹೆಂಗವಿ? ಇದನ್ನ ನಮ್ಮ ಅವ್ವಂತವ್ ನಾನು ಯೋಗ ಹೇಳಿ. ಇದಕ್ಕಿರೋದು ಒಂದೇ ದಾರಿ. ನೀನ್ ಹೋಗಿ ಇದನ್ನ ನಿಮ್ಮ ಅವ್ವನ್ ತಾವ್ ಹೇಳೋದು. ಆಮೇಲೆ ಅವ್ರು ಏನ್ ಮಾಡ್ಬೇಕೋ ಮಾಡ್ತಾರೆ. ಏನ್ ಸುಮ್ಕ ಹೋದೆ? ನೀನ್ ಹೇಳಿದ್ದೆ ಸರಿ ಕಣವಿ. ಮತ್ ವಾಗು ನಿಮ್ಮ ಅವ್ವಂಗೆ ಹೇಳು. ಏನ್ ಈಗ್ಲೇನಾ? ಮೇಡಮ್, ಸಹನಂಗೆ ಯಾಕೋ ತಲೆ ಸುತ್ತ ಬಂದಂಗ ಆಯ್ತೈತಂತೆ. ಮನೆಗ್ ಹೋಗೋದು ಬೇಡ ಅಂತ ಯೋಚನೆ ಮಾಡ್ತಾವಳೆ. ಹೌದೇನವ ಸಹನ? ಇದು ನನ್ನ ಹತ್ರನೇ ಹೇಳ್ಬೋದಾಯ್ತಲ್ಲ. ಆಯ್ತು, ಹೋಗ್ಬಾ. ಹೋಗವಿ. ಅವಂತವ ಹೋಗಿ ಹೇಳು. ಒಳ್ಳೆ ಇಸಿಗಳನ್ನ ಮುಂದ್ಕಾಕದ್ ಬೇಡ ಅಂತವ. ಹೋಗು. ಮೇಡಮ್, ಹೋಗ್ಬರ್ತೀನಿ. ಯಜಮಾನ್ರೆ, ಯಜಮಾನ್ರೆ, ಇವ್ರ ಹೆಸರು ಏನಾದ್ರು ಗೊತ್ತಾ ಪುಟ್ಟಕ್ಕ? ಇಲ್ಲ ಮೇಷ್ಟ್ರೆ, ಮುರಳಿ ಮೇಷ್ಟ್ರು ಬಿಟ್ರೆ ನಂಗೆ ಯಾರ ಹೆಸರು ಗೊತ್ತಿಲ್ಲ. ಯಜಮಾನ್ರೆ, ಒಳಗಡೆ ಯಾರಾದ್ರೂ ಇದ್ದೀರಾ? ರೀ, ಇನ್ನೂ ಒಂದೆರಡು ಸಲ ಭಿಕ್ಷುಕರು ಕೂಗ್ದಾಗೆ ಕೂಗ್ಲಿ. ಅಕ್ಕಪಕ್ಕದ ಮನೆಯವರೆಲ್ಲರಿಗೂ ಕೇಳಿಸ್ಲಿ. ಮನೆಯೊಳಗೆ ಯಾರು ಇಲ್ವಾ ಯಜಮಾನ್ರೆ? ಬನ್ನಿ ಮೇಷ್ಟ್ರೆ, ಹೋಗುಮ. ಇರು ಪುಟ್ಟಕ್ಕ. ಯಜಮಾನ್ರೆ, ಮನೆಯೊಳಗೆ ಯಾರಿಲ್ವಾ? ಯಜಮಾನ್ರೆ. ಕೌಸಲ್ಯ, ಬಿಟ್ರ ಮುದ್ಕ ಒಳಗೆ ಬಂದ್ಬಿಡ್ತಾನೆ. ರೆಡಿ, ಹೋಗೋಣ. ರೀ, ನೀವಿಲ್ಲೇ ಇರಿ, ನಾನು ಹೋಗಿ ವಿಚಾರಿಸ್ಕೋತೀನಿ. ಯಾರು? ಶ್ರೀ, ಓಡ್ಕೊಂಡ್ ಬಂದ್ರ ಗಾಡಿ? ಸರಿ ಸರಿ, ಸುಧಾರಿಸ್ಕೊಳ್ಳಿ. ನೀವೇನು ದಿಢೀರಂತ ಬಂದಿದ್ದೀರಾ ಮಿಸ್? ಓ ಸಾರಿ, ಇದೊಂದ್ಸಲ ತಪ್ಪಾಗೋಯ್ತು. ಇನ್ಮೇಲಿಂದ ಅಪಾಯಿಂಟ್ಮೆಂಟ್ ತಗೊಂಡೇ ಬರ್ತೀನಿ. ನಾನು ಹಂಗನ್ನಿಲ್ಲ ಮಿಸ್ಸು, ನೀವು ಹಿಂಗೆ ಹೇಳ್ದೆ ಕೇಳ್ದೆ ಬರೋಕ್ಕಿಲ್ವಲ್ಲ, ಅದಕ್ಕೆ ಹಂಗಂದೆ. ನೀವು ಬ್ಯುಸಿ ಇದ್ರಿ ಅನ್ಸತ್ತೆ. ಹೊಸ ಮುಖ್ಯದ ಕೆಲಸ ಇತ್ತು ಮಿಸ್ಸು, ಅದಕ್ಕೆ. ನಾನು ಡಿಸ್ಟರ್ಬ್ ಮಾಡಿದೆ ಅಂತ ಅನ್ಸತ್ತಲ್ವಾ? ಹಂಗೇನಿಲ್ಲ. ನೀವು ಹೇಗಿದ್ದೀರಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ. ನನಗೇನು ಸದಾಗಿ ಬನ್ನಿ. ಮತ್ತೆ ಹೋಗ್ಬೇಕಾ ನೀವು ಶ್ರೀ? ಯಾಕೋ ಟೆನ್ಷನಲ್ಲಿ ಇರೋ ಆಗಿದ್ದೀರಲ್ಲ? ಹಂಗೇನಿಲ್ಲ, ನೀವು ಹೇಳಿ ಮಿಸ್. ಮುಖ್ಯವಾದ ಕೆಲಸ ಇದ್ರೂ ನಾನು ಕರೆದೆ ಅಂತ ಬಂದ್ರಷ್ಟೇ. ಅಲ್ಲ, ನಾನು ಯಾವಾಗ ಕರೆದ್ರೂ ನೀವು ಹೀಗೆ ಏನು ಪ್ರಶ್ನೆ ಕೇಳದೆ ಬಂದ್ಬಿಡ್ತೀರಾ? ಇದೇನು ಹಿಂಗೆ ಕೇಳ್ಬಿಟ್ರೆ? ನೀವು ಕರೆದ್ರೆ ಅಂತ ಮುಖ್ಯದ ಕೆಲಸ ಇದ್ರು ಬಿಟ್ಟು ಬರ್ತಾರದೆಯಾ? ಹಾ, ಆ ದೊರೆಗಿಂತ ನೀವೇ ಬೆಸ್ಟ್ ಶ್ರೀ. ಅವತ್ತು ಗದ್ದೆಲಿ ಅಷ್ಟೆಲ್ಲ ಗಲಾಟೆ ಆದ್ರೂ ಅವ್ನು ಬರಲೇ ಇಲ್ಲ ನೋಡಿ. ಅಲ್ಲ, ಅದು ಅವ್ನು ಗೊತ್ತಿಲ್ವಲ್ಲ. ಓ,
ಅವತ್ ಗೊತ್ತಾಗಿಲ್ಲ, ಓಕೆ. ಈಗ್ಲೂ ಗೊತ್ತಿಲ್ವಾ ಶ್ರೀ? ನಿಮ್ನ ಹೇಗಿದ್ದೀರಾ ಅಂತಾದ್ರೂ ವಿಚಾರಿಸಿದ್ನಾ? ಇಲ್ಲ ಅಲ್ವಾ? ಅಥವಾ ಅವನು ನನಗೇನಾದ್ರೂ ಆದ್ರೆ ಮಾತ್ರ ವಿಚಾರಿಸೋದಾ? ಹಾ ಹೌದೌದು, ನಮ್ಮ ಕೆಲವೊಂದು ಕಾಳಜಿ ಇಲ್ಲ. ಅದೇ ಕಲೆಕ್ಟರ್ ಮೇಡಮ್ಗೆ ಏನಾಗೈತೆ ಅಂತ ಗೊತ್ತಾದ್ರೆ ಮುಂದಿನ ಕ್ಷಣಕ್ಕೆ ಅಲ್ಲಿ ಬಂದು ನಿಂತಿರ್ತಾನೆ. ಓ ಹಾಗಂತೀರಾ? ಹುಷಾರು ಮಿಸ್ಸು. ಯಾರು ಬೇಕಾಗಿತ್ತು? ನಮಸ್ಕಾರ. ನಮಸ್ಕಾರನ್ರವ್ವ. ಯಾರು? ಓ ನೀವು ಮೆಸ್ ಪುಟ್ಟಕ್ಕ ಅಲ್ವಾ? ಏನ್ ವಿಷಯ? ನಮ್ಮನೆ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತು? ಓ ನನ್ನ ಮಗ ಒಬ್ನೇ ಇದ್ದಾಗ ನೀವು ಬಂದು ಹೋಗಿದ್ರಿ ಅನ್ಸುತ್ತೆ ಅಲ್ವಾ? ಅದು ಈಗ ತಾನೇ ನೆಲ ಒರೆಸ್ದೆ. ನಾವು ಆಳು ಕಾಳನ್ನೆಲ್ಲ ಇಟ್ಕೊಳ್ಳಲ್ಲ, ಎಲ್ಲ ಕೆಲಸನೂ ನಾನೇ ಮಾಡೋದು. ಬರೋರು ಯಾರೋ ಎಂಥವ್ರೋ. ನಮ್ಮ ಮನೆ ಒಂಥರ ದೇವಸ್ಥಾನ ಇದ್ದ ಹಾಗೆ. ನಮ್ಮ ಮಗನೂ ಹಾಗೆ ಬೆಳೆಸಿದ್ವಿ. ಆದ್ರೆ ಅವನ್ ಸ್ವಲ್ಪ ಓದಿ ಕೆಟ್ಟ ಹೋದ. ಅದು ಒಳಗ್ ಕರಿತಿದ್ದೆ, ಆದ್ರೆ ಆಗ್ಲೇ ಹೇಳಿದ್ನಲ್ಲ ನೆಲ ಒದ್ದೇ ಇದೆ. ನೀವ್ ಹೇಳಿ ಏನ್ ವಿಷಯ? ಹೌದು ಶ್ರೀ, ನಾನು ನಿಮ್ನ ಒಂದ್ ಮಾತು ಕೇಳ್ಬೇಕಿತ್ತು. ಏನು? ಅದೇ ಆ ಪೂರ್ವಿ ನಿಮ್ ಹಿಂದೆ ಬಿದ್ದಿದ್ಲಲ್ಲ, ಅವಳಲ್ಲಿ ಕಾಣ್ತಾನೆ ಇಲ್ವಲ್ಲ? ಓ ಅವಳ? ಅದೆಲ್ಲ ಮುಗ್ದೋಯ್ತು ಮಿಸ್. ಮುಗ್ದೋಯ್ತು ಅಂದ್ರೆ? ನಂಗೆ ಇಷ್ಟ ಅಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಕಳಿಸ್ಬಿಟ್ಟೆ. ಹೌದಾ? ಅಲ್ಲ, ಬೇಗ ಮದ್ವೆ ಆಗ್ಬೇಕು ಅಂತ ಹರಕೆ ಎಲ್ಲ ಹೊತ್ಕೋತಿದ್ರಿ. ಅದೇನೋ ದಿಟ, ಆದ್ರೆ ಅವಳಿಗೆ ನಮ್ಗೆ ಸೆಟ್ ಆಗಿಲ್ಲ ಮಿಸ್. ಆದ್ರೂ ಅವಳು ಅಷ್ಟು ಸಲಿಸ ನಿನ್ನ ಬಿಟ್ಟು ಹೋಗ್ಬಿಟ್ಲ? ಅಯ್ಯೋ, ಆರ್ಟ್ ಸರಿ ಸ್ವಲ್ಪ ಬಿಟ್ಟೋಗೋ ಪಾಟಿನ ಅದು. ನಾ ಇನ್ನೊಂದು ಹುಡುಗಿನ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ಏನಂದ್ರೆ? ಇಷ್ಟನ? ಯಾರನ್ನ ಇಷ್ಟಪಡ್ತಿದ್ದೀರ ಶ್ರೇ? ಯಜಮಾನ್ರು ಮನೇಲಿ ಇಲ್ವಮ್ಮ? ಏನ್ ವಿಷಯ ಅಂತ ಕೇಳ್ದೆ. ನೀವಿಬ್ರು ಸುಮ್ಮನೆ ಇದ್ದೀರಲ್ಲ. ನೀವ್ ಹೇಳ್ದೆ ನಮ್ಮ ಮನೆಯವ್ರನ್ನ ನಾನು ಹೇಗ್ ಕರೀಲಿ? ಮದುವೆ ಮಾತುಕತೆ ಇಸಿಯ ಹೊಸಿ ಮಾತಾಡ್ಬೇಕಿತ್ತು. ಏನು ಮದ್ವೆ ಮಾತುಕತೆನಾ? ಅವರು ಪೂಜೆಯಲ್ಲಿದ್ದಾರೆ, ಕರಿತೀನಿ. ಇಲ್ಲೇ ಇರಿ. ಬರ್ಲಿ ಪುಟ್ಟಕ್ಕ, ಮಾತಾಡವ. ಅವ್ರ ಕಣ್ಣಾಗೆ ನಾವು ತೆಪ್ಪು ಮಾಡ್ದವ್ರಂಗೆ ಕಾಣ್ತಿದ್ದೀವಿ ಮೇಷ್ಟ್ರೆ. ಅವ್ರು ಏನೇ ಮಾತಾಡಿದ್ರು ನಾವು ದುಡುಕದೆ ಮಾತಾಡ್ಬೇಕು. ಇವ್ರು ಮಾತಾಡುವಾಗಲೇ ನಂಗೂ ಅರ್ಥ ಆಯ್ತು ಪುಟ್ಟಕ್ಕ. ಅವ್ರಿಗೆ ಅಲ್ಲೇ ಕಾಯಕ್ ಹೇಳ್ಬಿಟ್ಟು ಬಂದಿದ್ದೀನಿ. ಕೆಲಸ ಮಾಡಿ,
ರೂಮಲ್ಲಿ ಚೇರ್ ಇದೆಯಲ್ಲ ಅದನ್ನು ತೊಗೊಂಡಲ್ಲ ನಾನು ಮಾತ್ರ ಬಂದು ಬಂದ್ಕೊಳ್ಳಿ. ಸರಿ. ಬರ್ತಾರೆ. ಏನು ಹೇಳಿ? ಅದೇ ರೀ, ನಾವು ಅವತ್ತು ಇವ್ರ ಮನೆಗೆ ಹೋಗಿದ್ವಲ್ಲ. ನಾವೆಲ್ಲೇ ಹೋಗಿದ್ದು? ನಮ್ಮನ್ನ ಕಿಡ್ನಾಪ್ ಮಾಡಿಸಿ ಕರ್ಕೊಂಡು ಹೋಗಿದ್ದು. ಹಾ ಅದೇ, ಅದಕ್ಕೆ ಉತ್ತರ ಬೇಕು ಅಂತ ಕೇಳ್ಕೊಂಡು ಬಂದಿದ್ದಾರೆ. ಉತ್ತರ? ಏನು ಉತ್ತರ? ಅವತ್ತು ನೀವೇ ಹೇಳಿದ್ರಿ ಯೋಚನೆ ಮಾಡಿ ಹೇಳ್ತೀವಿ ಅಂತ. ನಿಮ್ಮ ಮಾತುಗೋಸ್ಕರ ಪುಟ್ಟಕ್ಕ ಕಾಯ್ತಾವಳೆ. ನಮ್ಮ ಕಡೆ ಒಂದು ರೂಢಿ ಇದೆ, ಗಂಡಿನ ಕಡೆಯವರು ಹೆಣ್ಣು ನೋಡಕ್ಕೆ ಹೋಗಿ ಹೆಣ್ಣು ನೋಡಿ ಆದಮೇಲೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಆಮೇಲೆ ಏನು ಹೇಳಲಿಲ್ಲ ಅಂದರೆ ಹುಡುಗಿ ನಮಗೆ ಒಪ್ಪಿಗೆ ಆಗಿಲ್ಲ ಅಂತ ಅರ್ಥ. ಅಯ್ಯಯ್ಯೋ, ಹಿಂಗಂದ್ರೆ ಹೆಂಗೆ? ನಿಮ್ಮ ಮಗನ ಒಂದು ನಿಮಿಷ, ನೀವ್ಯಾರು? ಅಂದರೆ ನೀವು ಇವ್ರಿಗೆ ಏನಾಗಬೇಕು ಅಂದೆ? ಅವರು ನಮಗೆ ಬೇಕಾದವರು, ನಮ್ಮ ಕಷ್ಟಕ್ಕಾಗೋರು. ನಮ್ಮ ಮನೇಲಿ ಏನೇ ವಿಶೇಷ ಆದರೂ ಬಂದು ಮುಂದೆ ನಿಂತು ಎಲ್ಲ ಮಾಡಿಕೊಡ್ತಾರೆ. ನನಗೆ ಅಣ್ಣನ ಸಮಾನ. ಅಣ್ಣನ ಥರ, ಆದರೆ ಸ್ವಂತ ಅಣ್ಣ ಏನಲ್ವಲ್ಲ. ಇದು ನಮ್ಮ ಎರಡು ಮನೆ ಮಧ್ಯೆ ಆಗ್ತಿರೋ ಮಾತಲ್ವಾ? ನೀವ್ಯಾಕೆ ಮಧ್ಯೆ ಮಾತಾಡ್ತಾ ಇದ್ದೀರಾ? ದೊಡ್ಡೋರೆ, ನೀವೊಂದು ಸ್ವಲ್ಪ ಆ ಮರದ ಹತ್ರ ಕೂತ್ಕೊಂಡಿರ್ತೀರಾ? ಇಲ್ಲ ಇಲ್ಲ, ಇವರು ಇಲ್ಲೇ ಇರ್ತಾರೆ. ಅಂದರೆ ನಿಮಗೆ ನಿಮ್ಮ ಹಠನೇ ಮುಖ್ಯನೋ ಅಥವಾ ಮಾತುಕತೆನೋ? ನೀ ಮಾತಾಡು, ನಾನು ಅಲ್ಲಿರ್ತೀನಿ. ನೀವು ಯಾಕೆ ಹೋಗ್ಬೇಕು ಮೇಷ್ಟ್ರೆ? ನೀವು ನಮ್ಮ ಮನೆಗೆ ಹಿರಿಯರು, ನೀವಿಲ್ಲೇ ಇರಿ. ಕೆಲವೊಂದನ್ನ ಮೂರನೇವ್ರ ಮುಂದೆ ಮಾತಾಡಕ್ಕಾಗಲ್ಲ ನೋಡಿ, ನೀವೇ ನಿರ್ಧಾರ ಮಾಡಿ. ಇದೆಲ್ಲ ಇರೋದೇ ಪುಟ್ಟಕ್ಕ, ಎಲ್ಲ ಒಳ್ಳೇದಕ್ಕೆ ಅನ್ಕೊಳಮ್ಮ. ಮಗಳ ಭವಿಷ್ಯ ಮನಸ್ಸಾಗಿರ್ಬೇಕು. ನೀ ಮಾತಾಡು, ನಾ ಬರ್ತೀನಿ. ಮೇಷ್ಟ್ರೆ, ಮಾತಾಡು ಪುಟ್ಟಕ್ಕ. ಅದೇನು ಹೇಳಬೇಕೋ ಈಗ ನೀಟಾಗಿ ಹೇಳಿ. ಸ್ಪೋರ್ಟ್ಗೂ ನನಗೂ ಅಂತರ ಕಡಿಮೆ ಆಗ್ತಾ ಆಗ್ತಾ ನನಗೆ ನಿನ್ನ ಮೇಲೆ ಪ್ರೀತಿ ಎಷ್ಟು ಅಂತ ಅರ್ಥ ಆಗ್ತಿದೆ ವಸು. ಮುಂದಾಗಿ ಬದುಕೋದಕ್ಕೆ ಬರೀ ಪ್ರೀತಿ ಮಾತ್ರ ಸಾಲದು ಅಂತ ನೀವು ಅರ್ಥ ಮಾಡಿಸ್ಬಿಟ್ರಿ ಚಂದ್ರು. ನಾವಿಬ್ಬರು ಮದುವೆ ಆದ ಹೊತ್ತಿಗೆ ನಮಗಿಂತ ದೊಡ್ಡ ಪ್ರೇಮಿ ಯಾರೂ ಇಲ್ಲ ಅನಿಸಿತ್ತು. ಆದರೆ ಈಗ ನಾನೇ ಬೇಡ ಅಂತ ನೀವು ತೀರ್ಮಾನ ಮಾಡಿದ್ದೀರಾ. ಅಮ್ಮನ ತೀರ್ಮಾನಕ್ಕೆ ತಲೆ ಆಡಿಸ್ಬಿಟ್ಟೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಆದರೆ ನಿನಗೆ ನಿಮ್ಮ ಮನೇಲಿ ಗಂಡು ನೋಡ್ತಾ ಇದ್ದಾರೆ ಅಂತ ಹೇಳಿದ್ದು ನಿಜನಾ? ನಾನು ಯಾವತ್ತೂ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ಗೊತ್ತಿದ್ದು ಇಂಥ ಕೆಲಸಕ್ಕೆ ಕೈ ಹಾಕಿದ್ದೀರಲ್ಲ, ನಾನು ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ ಚಂದ್ರು. ನನ್ನ ಕ್ಷಮಿಸ್ಬಿಡು ವಸು. ಇಲ್ಲ, ನೀನು ಹಾಗೆ ಮಾಡಿರಲ್ಲ, ನಾನೇ ದುಡುಕ್ಬಿಟ್ಟೆ ಅಂತ ಅನಿಸ್ತಿದೆ. ನಿನ್ನ ಜೊತೆ ಒಂದ್ಸಲ ಮಾತಾಡಬೇಕಿತ್ತು. ಇಲ್ಲ,
ಈಗ ಸಮಯ ಮುಂಚಿಲ್ಲ. ಹೊಸ ಫೋನ್ ಮಾಡಿ ನಾನೇ ಮಾತಾಡ್ತೀನಿ. ಇದ್ರಲ್ಲಿ ನಾನು ತಪ್ಪು ಮಾಡಿದ್ನಾ? ನೀವು ನೋಟಿಸ್ ಕಳಿಸಿದ ತಕ್ಷಣ ನಾನೊಂದ್ಸರಿ ನಿಮ್ಮ ಹತ್ರ ಮಾತಾಡ್ಬೇಕಿತ್ತೇನೋ. ಓ ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ. ಗದ್ದೆ ಮನೆ ಹತ್ರ ಇರ್ತೀನಿ. ಸರಿ ಸರಿ. ಮೆಸೋ ಮಜ್ಜಿಗೆ ಏನೋ ಕುಡಿತೀರಾ? ಶ್ರೀ, ನಾನು ಏನು ಕೇಳಿದೆ, ನೀವೇನು ಹೇಳ್ತಿದ್ದೀರಿ? ಹೌದಾ, ನೀವೇನೋ ಕೇಳಿದ್ರಾ? ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಯಾರು ಅಂತ ಕೇಳಿದೆ. ಇನ್ಯಾರು? ನೀವೇ? ಏನು? ಹೌದು ಮೆಸೋ, ನೀವಂದ್ರೆ ಶಾನೆ ಇಷ್ಟ ನಂಗೆ. ನೀವಿಂಥವ್ರು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಛೀ, ಅರೆ, ಚಂದ್ರು ಗಾಡಿ ಇದ್ದಾಗಿದೆಯಲ್ಲ. ಜಾಗ ಬಿಡಿ. ಚಂದ್ರು, 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 ಚಂದ್ರು ಎದ್ದೇಳಿ. ಚಂದ್ರು, ಚಂದ್ರು, ರಕ್ತ ಬರ್ತಿದೆ. ಆಂಬುಲೆನ್ಸ್ ಫೋನ್ ಮಾಡೋ. ಅದೆಲ್ಲ ಏನು ಬೇಡ. ಚಂದ್ರು, ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ವಸು, ಐಮ್ ಸಾರಿ ವಸು. ನಮ್ಮಮ್ಮನ ಮಾತು ಕೇಳಿ. ಚಂದ್ರು, ಅದೇನಿದ್ರು ಆಮೇಲೆ ಮಾತಾಡೋಣ. ನೀವು ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ನಿಮಗೆ ಇವ್ರು ಪರಿಚಯದವರ ಮೇಡಮ್? ಹಾಂ, ಇವ್ರು ನನ್ನ ಗಂಡ. ನಾನು ಇವ್ರನ್ನ ಫಸ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ಕಾರಲ್ಲಿ ಕೂರ್ಸೋಕೆ ಹೆಲ್ಪ್ ಮಾಡಿ ಪ್ಲೀಸ್. ಬನ್ರ. ಚಂದ್ರು, ಶ್ರೀ, ಯಾರು? ದಿಟ ಹೇಳಿದ್ರೆ ಈಗಲೇ ಬಿಟ್ಟೋಯ್ತಾಳೋ ಏನೋ. ಅಯ್ಯೋ ಮಿಸೋ, ನನ್ನ ಪೂರಿತ ತಪ್ಕೊಂಡಾಗ ಹಂಗಂದೆ ನೀವು ಅದನ್ನೇ ಇಟ್ಟೊಂದು ಒತ್ತಿ ಕೇಳ್ತಿದ್ರಲ್ಲ. ನಾನು ಹೇಳ್ದ ಸುಮ್ಕೆ ಸುಳ್ಳು ಹೇಳ್ದೆ. ಓ, ಸುಳ್ಳ? ನಾನೇನೋ ನೀವು ನಿಜವಾಗ್ಲೂ ಯಾವುದೋ ಹುಡುಗಿನ ಇಷ್ಟಪಡ್ತಿದ್ದೀರೇನೋ ಅಂತ ಅನ್ಕೊಂಡೆ. ಹಂಗಿದ್ದಿದ್ರೆ ನಾನು ನಿಮ್ತ ಹೇಳ್ತಾ ಇದ್ದಿಲ್ವಾ? ನಂಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರವ್ರು ಹೇಳಿ? ಸುಳ್ಳು. ಏನ? ನೀವು ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರ. ನನ್ನ ಬಿಟ್ಟು ನಿಮ್ಗೆ ದೊರೆ ಪರಿಚಯ ಇದ್ದಾನಲ್ಲ. ಅಯ್ಯ, ನೀವ್ ಒಳ್ಳೆ. ಅವನ್ ಮೊದ್ಲೇ ಯಾರ ಕಣ್ಗೂ ಕಾಣಿಸಕ್ಕಿಲ್ಲ. ಅದು ಅಲ್ಲದೆ ನೀವು ಅವನು ಒಂದೇ ನಂಗೆ. ನಡೀರಿ ಮಿಸ್, ಅದೆಲ್ಲ ಹೋಗ್ಬೇಕಂತಿರಲ್ಲ, ನಾನು ಬರ್ತೀನಿ ಬನ್ನಿ. ನಿಮ್ಮ ಸಾಹೇಬ್ರು ಬೈ ಅಲ್ವಾ? ನಿಮ್ಮ ಜೊತೆ ಬಂದ್ರೆ ಅವ್ರೇನು ಅನ್ನಕ್ಕಿಲ್ಲ, ಬನ್ನಿ. ಇಷ್ಟೊಂದು ಅಕ್ರೆಯಿಂದ ನಡ್ಕೋತೀರಾ, ಆದ್ರೆ ದೊರೆ ಅಂತ ಒಂದು ಪಾತ್ರ ಸೃಷ್ಟಿ ಮಾಡಿ ಯಾಕೆ ನಂಗೆ ಹೆಲ್ಪ್ ಮಾಡ್ತಿದ್ದೀರಾ? ತಿಳ್ಕೊತೀನಿ.